ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಮದುವೆ ಆಗಿರೋರು, ಜೊತೆಲಿದ್ರು ಆ ಪ್ರೀತಿಯ ಮಾತುಗಳನ್ನು ಕಳ್ಕೊಂಡಿದ್ದೀರಾ, ಸಿಂಗಲ್ಸ್ ಇರೋರು, ನೋ ಮೆಸೇಜಸ್, ನೋ ರಿಪ್ಲೈಸ್, ಬ್ಲಾಕ್ಡ್, ಯು ಇನ್ ಆಲ್ ದ ವೇಸ್ ಇಗ್ನೋರೆನ್ಸ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಅವರಿಗಾಗಿ ಈ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತೀರಾ ಅವರಿಗೆ ರೆಸನೇಟ್ ಖಂಡಿತ ಆಗುತ್ತೆ ಅಂತ ಇಲ್ಲಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಟ್ಯಾರೋ ಡೆಕ್ಸ್ನ ನಿಮ್ಮ ಸಿಚುವೇಶನ್ಸ್ಗೆ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಒರಾಕಲ್ ಮೆಸೇಜ್ ಏನಿದೆ ಅಂತ ನೋಡೋಣ. ಮತ್ತೆ ಟೈಮಿಂಗ್ ಕಾರ್ಡ್ಸ್ ಫಾರ್ ಕಮ್ ಬ್ಯಾಕ್ ಬರೋದಾದ್ರೆ ಏನು ಬರುತ್ತೆ ಅಂತ ನೋಡೋಣ. ಬನ್ನಿ ನೋಡೋಣ ನಿಮ್ಮ ರಿಲೇಶನ್ಶಿಪ್ ಕರೆಂಟ್ ಸಿಚುವೇಶನ್ ಹೇಗಿದೆ ಅಂತ. ಸೊ ಇದ್ರ ಜೊತೆಗೆ ನಾನು ಲಾಸ್ಟಲ್ಲಿ ಒಂದು ಸಿಂಪಲ್ ಆಗಿರೋ ರೆಮಿಡಿ ಕೂಡ ಹೇಳ್ತೀನಿ, ಒಂದು ಟ್ರಿಕ್. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಸೊ ನಿಮ್ಮ ಪಾರ್ಟ್ನರ್ ಬರೋದಕ್ಕೆ ಏನೆಲ್ಲ ಆಗುತ್ತೆ, ಸಾಧ್ಯ ಆದರೆ ಆ ಚಿಕ್ಕ ರೆಮಿಡಿನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ 3 times ಹೇಳ್ಕೊಂಡು ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ, ರೆಸನೇಟ್ ಖಂಡಿತ ಆಗುತ್ತೆ. ಸೊ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡಿರೋದು. ಓಕೆ, ಲೆಟ್ ಮೀ ಶಫಲ್ ದ ಕಾರ್ಡ್ಸ್. ಓಕೆ, ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸೊ ನೀವು ಈ ಸಿಚುವೇಶನ್ ಅಲ್ಲಿ ಪೇಷನ್ಸ್ ತುಂಬಾ ಅಗತ್ಯ ಇದೆ, ಕಾಮ್ ಸೆಲ್ಫ್ ಕಂಟ್ರೋಲ್ ಆಗಿ ಇರಬೇಕು ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ವಿತ್ ಯೋರ್ ಪಾರ್ಟ್ನರ್ ಅಲ್ಲಿ. ಯಾಕಂದ್ರೆ ಅವರು ನಿಮ್ಮ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ, ಅವರಿಗೆ ಕೆಲವು ಕ್ಲಾರಿಟಿನ ತಗೊಳ್ತಾ ಇದ್ದಾರೆ, ಅವರು ಯಾವುದೋ ಪರ್ಸನಲ್ ಸ್ಟ್ರಗಲ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ಆ ಸಿಚುವೇಶನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ನಿಮಗೆ ಆ ಭಾರವನ್ನು ಹಾಕೋದಕ್ಕೆ ರೆಡಿ ಇಲ್ಲ ಅವರು. ಈ ಸಿಚುವೇಶನ್ನಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಮೇಲೆ ನಂಬಿಕೆ ಇಡಬೇಕು. ಫಿಯರ್, ಡೌಟ್, ಇನ್ಸೆಕ್ಯೂರಿಟೀಸ್ ಬೇಡ. ಈ ಒಂದು ಬಾಂಡ್ ತುಂಬ ಡೀಪ್ ಕನೆಕ್ಷನ್ ಆಗಿದೆ. ಅವರಿಗೆ ಯಾರೋ ಜೊತೆ ತುಂಬ ಆರ್ಗ್ಯುಮೆಂಟ್ಸ್ ನಡೆದಿದೆ, ಫ್ಯಾಮಿಲಿಯಲ್ಲಿ ಇರ್ಬೋದು, ಇಲ್ಲ ಬ್ರದರ್ ಸಿಸ್ಟರ್ಹುಡ್ ಅಲ್ಲಿ ಇರ್ಬೋದು, ತುಂಬ ಆರ್ಗ್ಯುಮೆಂಟ್ಸ್ ನಡೆದಿದೆ. ಸೊ ಒಪಿನಿಯನ್ಸ್ ಚೇಂಜ್ ಆಗಿದೆ. ಇನ್ನೊಂದು ಕಡೆ ಟೆಸ್ಟ್ ಮಾಡ್ತಾ ಇದ್ದಾರೆ, ನೀವು ಬಂದು ಮಾತಾಡಿಸ್ಲಿ ಅಂತ ವೇಟ್ ಮಾಡ್ತಾ ಇದ್ದಾರೆ. ಆತಂಕ, ಭಯ ಅವರಿಗೂ ಇದೆ. ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಅವರು ಇಷ್ಟಪಡ್ತಾ ಇಲ್ಲ, ಆದರೆ ಅದ್ರ ಜೊತೆ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಕ್ಲಾರಿಟಿ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕ್ಲಾರಿಟಿ ಇಲ್ಲ ಅವರಿಗೆ. ಅದಕ್ಕೋಸ್ಕರ ಸೈಲೆಂಟ್ ಆಗಿದ್ದಾರೆ. ಸುಮ್ಮನೆ ಮಾತಾಡಿ ಏಕೆ, ಏನು ಅನಾವಶ್ಯಕತೆ ಮಾತು ಬೇಕಾ ಅಂತ, ಬೇಡ ಅಂತ ಸೈಲೆಂಟ್ ಆಗಿದ್ದಾರೆ. ನಿಮ್ಮ ಪ್ರೀತಿ ಒಂದು ಅವರ ಜೀವನಕ್ಕೆ ನ್ಯೂ ಬಿಗಿನಿಂಗ್ ಆಗಿತ್ತು. ಅವರು ಯಾವುದೋ ಕಾರಣಕ್ಕೆ ಹಿಂದೆ ಉಳಿದಿದ್ದಾರೆ. ನಿಮ್ಮ ಜೊತೆ ವಾಪಸ್ ಬರೋದಕ್ಕೆ ಡಿಸಿಷನ್ ಮೇಕಿಂಗ್ ಅಲ್ಲಿದ್ದಾರೆ, ಎಫರ್ಟ್ಸ್ ಆಗ್ತಾ ಇದ್ದಾರೆ. ನಿಮ್ಮ ಜೊತೆ ಮದುವೆ ಆಗಿ ಜೊತೆಲಿ ಖುಷಿಯಾಗಿ ಲೈಫ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಒಂದು ಡೀಪ್ ಕನೆಕ್ಷನ್ಗೆ ಹೋಗಿದ್ದಾರೆ, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಬಟ್ ತುಂಬಾ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದಾರೆ. ಯಾರೋ ನಿಮಗೆ ಆಗದೆ ಇರೋರು ಇರ್ಬೋದು, ಇಲ್ಲಾಂದರೆ ನಿಮ್ಮ ಪ್ರೀತಿನ ಇಷ್ಟಪಡದೇ ಇರೋರು ಇರ್ಬೋದು. ಅವ್ರ ಹತ್ರ ಹೋಗಿ ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ. ಅವರು ತುಂಬಾ ಕನ್ಫ್ಯೂಷನ್ಗೆ ಹೋಗ್ತಾ ಇದ್ದಾರೆ, ಕತ್ಲಲ್ಲಿ ಆನ್ಸರ್ಸ್ನ ಹುಡುಕ್ತಾ ಇದ್ದಾರೆ. ಬ್ಯಾಲೆನ್ಸ್ ಕೈ ತಪ್ಪಿದೆ. ಕನ್ಫ್ಯೂಷನ್ಸ್ ಮೈಂಡ್ಸೆಟ್ಟಿಂದ ಫೋಕಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವರಿಗೆ. ನಿಮ್ಮ ಮೇಲೆ ಪಾಸಿಟಿವ್ ಆಗಿ ಇದ್ರೂ ಮತ್ತೆ ಕ್ವೆಶನ್ ಮಾರ್ಕ್ ಹಾಕೊಳ್ತಾ ಇದ್ದಾರೆ. ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಅವ್ರದ್ದಾಗಿದೆ. ಸಾಧ್ಯ ಆದರೆ ಒಂದ್ಸತಿ ಓಪನ್ ಕಮ್ಯುನಿಕೇಷನ್ ಮಾಡಿ. ಅವರಿಗೆ ತುಂಬ ಎಮೋಷ್ನಲಿ ವೀಕ್ ಆಗ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದಿರೋ ಪ್ಲೇಸ್, ಫೇವ್ರೆಟ್ ಫುಡ್ ತಿಂತಾ ಇರೋದಾಗಿರ್ಬೋದು, ಹ್ಯಾಪಿನೆಸ್ಸಲ್ಲಿ ತುಂಬಾ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಯಾರನ್ನಾದ್ರೂ ಕಪಲ್ಸ್ನ ನೋಡಿದ್ರೆ ಅವ್ರಿಗೆ ನಿಮ್ಮ ಜೊತೆ ಸ್ಪೆಂಡ್ ಮಾಡಿರೋ ಡೇಸ್ ನೆನಪಾಗ್ತಾ ಇದೆ. ಪದೇ ಪದೇ ವ್ಯಕ್ತಿಯಿಂದ ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿಯ ಬಗ್ಗೆ ನೆಗೆಟಿವ್ ಆಗಿ ಥಾಟ್ ಪ್ರಾಸೆಸ್ ಬರೋ ಥರ ಮಾಡ್ತಾ ಇದ್ದಾರೆ. ಅವರಿಗೆ ಚಾಯ್ಸಸ್ನ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಯಾವುದು ಬೆಟರ್ ಆಗಿದೆ ಅದನ್ನು ಚೂಸ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಈ ಸಿಚುವೇಶನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆ ಥರ ಒಂದು ವೈಬ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಈ ಥರ ಆಗ್ತಾ ಇದೆ ಅಂತಲೇ ಅವರು ಯಾಕೆ ಈ ಥರ ಮಾತು ಕೇಳ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಸೊ ನಿಮ್ಮ ಜೊತೆ ಅಷ್ಟು ಚೆನ್ನಾಗಿದ್ದವರು ನಿಮ್ಮನ್ನೇ ಡೈರೆಕ್ಟಾಗಿ ಇದು
ಎಸ್ ನೋ ಅಂತ ಕೇಳ್ಬೋದು. ಇದು ನಿಮ್ಮ ಕಡೆ ತಪ್ಪಾಗಿದೆಯಾ ಇಲ್ವಾ ಅಂತಾನು ಕೇಳ್ಬೋದಾಗಿತ್ತು. ಆ ಪ್ರಯತ್ನನೂ ಅವರು ಮಾಡ್ತಾ ಇಲ್ಲ. ಸೊ ಅವ್ರಿಗೆ ಯಾಕೆ ಈ ಥರ ಆಗ್ತದೆ, ಇಲ್ಲಾಂದರೆ ನಿಮ್ಮ ಹಿಂದಿನ ಪಾಸ್ಟ್ ಲೈಫ್ ಬಗ್ಗೆನೂ ಅವ್ರಿಗೆ ಒಂದು ಸುಳಿವು ಸಿಕ್ಕಿದೆ. ಸೊ ಆ ಪಾಸ್ಟ್ ಲೈಫಲ್ಲಿ ನೀವು ಏನೇನು ತಪ್ಪು ಮಾಡಿದ್ದೀರಾ, ಸೊ ಇಲ್ಲಾಂದರೆ ಅದು ಒಂದು ಕ್ಲಾರಿಟಿ ಆದರೂ ಅವರು ತಗೋಬೇಕಾಗಿತ್ತು. ಸೊ ಆ ಕ್ಲಾರಿಟಿನೂ ತಗೊಳ್ತಾ ಇಲ್ಲ. ಅದು ಹೋಗಿ ಅವರು ಫ್ರೆಂಡ್ ಆಗಲಿ ಸಿಸ್ಟರ್ ಆಗಲಿ ಯಾರೋ ಅವ್ರಿಗೆ ತುಂಬಾ ಕ್ಲೋಸ್ಡ್ ಅಂತ ಅನ್ಸೋರ ಹತ್ರ ಡಿಸ್ಕಸ್ ಮಾಡಿದ್ದಾರೆ. ಅವರು ನೋಡ್ದೇನೆ ಅನಲೈಸ್ ಮಾಡ್ದೇನೆ, ಸೊ ಅವ್ರಿಗೆ ಮನಸ್ಸಿಗೆ ಏನು ಅನ್ನಿಸ್ತೋ ಅದನ್ನ ಅವ್ರ ಹತ್ರ ಹೇಳಿದ್ದಾರೆ. ಆ ಒಪಿನಿಯನ್ನ ಅವರು ಫ್ಯಾಕ್ಟ್ ಆಗಿ ತಗೊಂಡಿದ್ದಾರೆ. ಸೊ ಆ ಒಪಿನಿಯನ್ ಫ್ಯಾಕ್ಟ್ ಹೇಗೆ ಆಗುತ್ತೆ ಅಂತ ಅವ್ರಿಗೆ ಕ್ವೆಶನ್ ಮಾಡ್ಕೊಳ್ತಾ ಇಲ್ಲ. ಸೊ ಬ್ಲೈಂಡ್ ಆಗಿ ಅವ್ರನ್ನ ಬಿಲೀವ್ ಮಾಡ್ತಾ ಇದ್ದಾರೆ. ಸೊ ಬ್ಲೈಂಡ್ ಆಗಿ ಜಾಸ್ತಿ ಬಿಲೀವ್ ಮಾಡ್ತಾ ಇರೋದ್ರಿಂದ ಅವರಿಗೆ ನಿಮ್ಮ ಹತ್ರ ನಿಮಗಿಂತ ಜಾಸ್ತಿ ಅವ್ರನ್ನೇ ಟ್ರಸ್ಟ್ ಮಾಡ್ತಾ ಇದ್ದಾರ ಅನ್ನೋ ಪ್ರಶ್ನೆ ಉಂಟಾಗ್ತಾ ಇದೆ. ನಿಮ್ಮ ಜೊತೆ ಚೆನ್ನಾಗಿರ್ಬೇಕಾಗಿರೋ ವ್ಯಕ್ತಿ, ನಿಮ್ಮ ಜೊತೆ ಸಂತೋಷವಾಗಿರ್ಬೇಕಾಗಿರೋರು ಅವರು. ಸೊ ನೀವು ಪಾರ್ಟ್ನರ್ ಅಂತ ಅವರು ಕನ್ಸಿಡರ್ ಮಾಡಿರೋರು, ನಿಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡಿರೋರು, ಸೊ ನಿಮ್ಮ ಪ್ರೀತಿಗಾಗಿ ಹಂಬಲಿಸ್ತಿದ್ದವರು, ಸೊ ಅಟ್ಲೀಸ್ಟ್ ನೀವು ಫ್ರೆಂಡ್ಲಿ ಆಗಿ ಆದ್ರೂ ಮೂವ್ ಆಗ್ತಿದ್ದವರು, ಇಲ್ಲಾಂದರೆ ಮದುವೆ ಆಗಿರೋ ಗಂಡ ಹೆಂಡತಿ ಒಂದು ಒಳ್ಳೆ ಜೀವನವನ್ನು ನಡೆಸ್ತಾ ಆಗಿರ್ಬೋದು. ಸೊ ಸಡನ್ ಆಗಿ ಆ ಲವ್, ಆ ಕೇರಿಂಗ್, ಆ ಕ್ಲೋಸ್ನೆಸ್ ಟಾಕ್, ಆ ಪ್ರೀತಿ ಮಾತುಗಳನ್ನ ಎಲ್ಲನೂ ಮರೆತು ಒಂದು ಓಕೆ ನಾವು ಜೊತೆಲಿದ್ದೀವಿ, ಜೊತೆಲಿರೋದಕ್ಕೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ಸೊ ನಾವು ರೆಸ್ಪಾನ್ಸಿಬಿಲಿಟಿ ಆಗಿರಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು. ಅದು ಯಾವುದು ಸಾಧ್ಯ ಆಗ್ತಾ ಇಲ್ಲ. ಆದರೆ ಸೊ ಆ ಪ್ರೀತಿ ಎಲ್ಲೋ ಕಳೆದು ಹೋಗಿದೆ. ಅದು ನಿಮ್ಮ ಪಾರ್ಟ್ನರಿಂದ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಪ್ರೀತಿಯ ಪಾತ್ರರಾಗಿರ್ಬೋದು, ಇಲ್ಲಾಂದರೆ ನಿಮ್ಮ ಮದುವೆ ಆಗಿರೋ ಪಾರ್ಟ್ನರ್ಸಿಂದಾದರೂ ಆಗಿರ್ಬೋದು. ಈ ಸಿಚುವೇಶನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಸೈಲೆಂಟ್ ಆಗಿದ್ದಾರೆ, ಅಥವಾ ಯಾವುದೋ ಒಂದಕ್ಕೆ ಅಟ್ರಾಕ್ಟ್ ಆಗಿದ್ದಾರೆ. ಆ ವಿಚಾರದಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಅದು ಥರ್ಡ್ ಪರ್ಸನ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಜವಾಬ್ದಾರಿ ಆಗಿರ್ಬೋದು. ಅವರು ಅದ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಮೂಮೆಂಟ್ಸ್ನ ಚೆರಿಷ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ, ನಿಮ್ಮ ವಿಚಾರನ ಮನಸ್ಸಲ್ಲಿ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ಅವರು ಯಾಕೆ ಹೋಲ್ಡ್ ಮಾಡ್ಕೊಂಡಿದ್ದಾರೆ ಅಂದರೆ ಅವರು ಒಂದು ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಇದ್ದರು. ಅವರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆ ಲೈಫ್ ಲಾಂಗ್ ಚೆರಿಷ್ ಮಾಡಬೇಕು ಮೂಮೆಂಟ್ಸ್ನ ಅಂತ ಇದ್ದವರು. ಸೊ ಒಂದು ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್, ಒಂದು ಕ್ಲೋಸ್ ಫ್ರೆಂಡ್ ಹೇಳಿರೋ ಮಾತನ್ನು ಅವರು ತುಂಬಾ ಬಿಲೀವ್ ಮಾಡಿ ನಿಮ್ಮ ಜೊತೆ ಕ್ಲಾರಿಟಿನೂ ತಗೊಳ್ದೇನೆ, ಟ್ರಸ್ಟ್ ಮಾಡ್ದೇನೆ, ಸೊ ಅವ್ರು ಹೇಳಿರೋ ಒಂದು ಒಪಿನಿಯನ್ಸಿಂದ, ಕೊಟ್ಟಿರೋ ಒಪಿನಿಯನ್ಸಿಂದ, ಸಜೆಷನ್ಸಿಂದ ಮತ್ತೆ ರೀಥಿಂಕ್ ಮಾಡ್ತಾ ಇದ್ದಾರೆ, ಮತ್ತೆ ಎಲ್ಲನೂ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವರು ಏನೇನು ನಿಮ್ಮ ಜೊತೆ ಕಳೆದಿದ್ರು, ನೀವೇನೇನು ಮಾತಾಡಿದ್ರಿ, ಸೊ ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ಹುಡುಕಾಡ್ತಾ ಇದ್ದಾರೆ ಅವರು. ಸೊ ಯೂನಿವರ್ಸ್ ಮೆಸೇಜ್ ಏನು ಬರ್ತಾ ಇದೆ ನೋಡೋಣ ಅದ್ರ ಜೊತೆಗೆ. ಸೊ ಯೂನಿವರ್ಸ್ ಮೆಸೇಜ್ ಕೂಡ ನಿಮಗೆ ಕನ್ಫ್ಯೂಸ್ಡ್ ಆಗಬೇಡಿ, ಫಿಯರ್, ಆತಂಕ ಬೇಡ, ರಿಸ್ಕ್ ಇದೆ ಸಿಚುವೇಶನಲ್ಲಿ, ಕಾಮಾಗಿ ಯೋಚನೆ ಮಾಡಿ ಅಂತ ಹೇಳ್ತಾ ಇದೆ. ಕಾಮಾಗಿರಿ, ಕಾಮಾಗಿ ಯೋಚನೆ ಮಾಡಿ, ಎಲ್ಲವನ್ನೂ ಸರಿ ಹೋಗುತ್ತೆ. ಅವರು ಬಂದೇ ಬರಬೇಕು, ನಿಮ್ಮ ಜೀವನದಲ್ಲಿ ಇರಲೇಬೇಕು ಅಂತ ಇದ್ರೆ ಅದು ಖಂಡಿತ ಆಗುತ್ತೆ. ಅವ್ರಿಗೆ ರಿಯಲೈಸ್ ಆಗುತ್ತೆ ಅವ್ರ ಮಿಸ್ಟೇಕ್ಸ್. ಸೊ ನಿಮ್ಮ ಪ್ರೀತಿ ಜೆನ್ಯೂನ್ ಆಗಿದ್ರೆ ನೀವು ಆತಂಕ, ಫಿಯರ್ ಮಾಡ್ಕೊಳ್ಳೋದು ಬೇಡ, ಆಂಗ್ಸೈಟಿ ಬೇಡ ಇಲ್ಲಿ. ಸೊ ನೋಡೋಣ, ಟೈಮಿಂಗ್ ಕಾರ್ಡ್ ಚೆಕ್ ಮಾಡ್ತಾ ಇದ್ದೀನಿ. ಸೊ ಟೈಮಿಂಗ್ ಕಾರ್ಡಲ್ಲೂ ಕೂಡ ಅವರು ಬರೋದೇ ಆದರೆ ವಾಪಸ್ ವಿತಿನ್ 3 months ಒಳಗಡೆ ಬರ್ತಾರೆ. ಅವರು ಎಲ್ಲ ಪ್ರಶ್ನೆಗಳಿಗೂ ಎಲ್ಲದಕ್ಕೂ ಕ್ಲಾರಿಟಿಯನ್ನು ಹುಡ್ಕೊಂಡು ಅವರು ವಾಪಸ್ ಬರ್ತಾರೆ ಬರೋದೇ ಆದರೆ. ಸೊ ಬನ್ನಿ, ಎಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾ, ಸೊ ನಿಮ್ಮ ಜೊತೆ ಸಂಪರ್ಕ ಸಿಗಬೇಕು ಅಂದರೆ ಈ ಒಂದು ಚಿಕ್ಕ ರೆಮಿಡಿನ ಟ್ರೈ ಮಾಡಿ. ಅದು ಯಾವ ರೆಮಿಡಿ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ನಾನು ಒಂದು ಬೇ ಲೀಫ್ನ ತಗೊಳ್ತಾ ಇದ್ದೀನಿ. ಸೊ ಮತ್ತೆ ಒಂದು ಕ್ಯಾಂಡಲ್ ತಗೊಳ್ತಾ ಇದ್ದೀನಿ. ಸೊ ಈ ಕ್ಯಾಂಡಲ್ ಯಾವುದು ಅಂತ ತೋರಿಸ್ತೀನಿ. ಸೊ ನಾರ್ಮಲ್ ಯಾವ ಕ್ಯಾಂಡಲ್ ಆದರೂ ನೀವು ತಗೋಬೋದು. ಇದು ಒಂದು ಚಿಕ್ಕ ಮ್ಯಾನಿಫೆಸ್ಟೇಷನ್ ಟ್ರಿಕ್ ಆಗಿರುತ್ತೆ. ಸೊ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಾ,
ಸೊ ಅವರಿಗೆ ಜೆನ್ಯೂನ್ ಪ್ರೀತಿ ಇದ್ದರೆ ಅವರು ಬಂದೇ ಬರಬೇಕು ಅಂತ ಇದ್ದರೆ ಈ ಥರ ಕ್ಯಾಂಡಲ್ನ ತಗೊಳ್ಳಿ. ಸೊ ಪಿಂಕ್ ಕ್ಯಾಂಡಲ್ ಆದರೂ ಪರವಾಗಿಲ್ಲ, ಇಲ್ಲಾಂದರೆ ರೆಡ್ ಕ್ಯಾಂಡಲ್, ಇಲ್ಲಿ ಇನ್ನೊಂದು ಕ್ಯಾಂಡಲ್ ಬರ್ನ್ ಆಗಿದೆ ಲೈಟ್ನ, ಆ ಥರ ಕ್ಯಾಂಡಲ್ ಆದರೂ ಪರವಾಗಿಲ್ಲ. ಒಂದು ಬೇ ಲೀಫ್ ತಗೊಳ್ಳಿ. ಬೇ ಲೀಫಲ್ಲಿ ನಿಮ್ಮ ಪಾರ್ಟ್ನರ್ ನೇಮ್ನ ಬ್ಲೂ ಪೆನ್ನಲ್ಲೇ ಬರೀಬೇಕಾಗುತ್ತೆ. ಮೆನ್ಷನ್ ಮಾಡಿ, ನಿಮ್ಮ ನೇಮಲ್ಲ, ನಿಮ್ಮ ಪಾರ್ಟ್ನರ್ ನೇಮ್ನ ಬರೀಬೇಕಾಗುತ್ತೆ. ಸೊ ಬ್ಲ್ಯಾಕ್ ಪೆನ್ ಯೂಸ್ ಮಾಡಬೇಡಿ, ಓನ್ಲಿ ಬ್ಲೂ ಪೆನ್. ಸೊ ಆ ಥರ ಮಾಡ್ಕೊಂಡು ಸೊ ಫಸ್ಟು ಕ್ಯಾಂಡಲ್ನ ಲೈಟನ್ ಅಪ್ ಮಾಡ್ಕೊಳ್ಳಿ. ಸೊ ರೆಡ್ ಕ್ಯಾಂಡಲ್ ಆರ್ ಪಿಂಕ್ ಕ್ಯಾಂಡಲ್ನು ಬರ್ನ್ ಮಾಡ್ಕೊಳ್ಳಿ. ನಾನು ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ. ನೋಡಿ ಈ ಥರ ಬರೆದಿದ್ದೀನಿ. ಸೊ ಮೆನ್ಷನ್ ಮಾಡಿರೋ ಥರ ಮಾಡಿ ನಿಮ್ಮ ಪಾರ್ಟ್ನರ್ ನೇಮ್, ನನ್ನ ಪಾರ್ಟ್ನರ್ ನೇಮ್ ಅಂತ ಬರ್ತಿದ್ದೀನಿ. ಸೊ ನೀವು ಕಂಪ್ಲೀಟಾಗಿ ನಿಮ್ಮ ಪಾರ್ಟ್ನರ್ ನೇಮ್ನೇ ಬರೀಬೇಕಾಗುತ್ತೆ. ನಿಮ್ಮ ನೇಮ್ನ ಬರೆಯೋದಕ್ಕೆ ಹೋಗಬೇಡಿ. ಮನಸ್ಸಲ್ಲಿ ಅವ್ರ ನೇಮ್ನ 3 times ರಿಪೀಟ್ ಮಾಡಿ. ಸೊ ಅದ್ರ ಜೊತೆಗೆ ಸೊ ನೀವು ಏನು ಇಂಟೆನ್ಷನ್ಸ್ ಇದೆ, ಏನು ಇಂಟ್ಯೂಷನ್ಸ್ ಇದೆ, ಸೊ ಅವ್ರು ವಾಪಸ್ ಬರಬೇಕು, ನನ್ನ ಜೊತೆ ಚೆನ್ನಾಗಿರಬೇಕು, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಮ್ಮ ರಿಲೇಷನ್ಶಿಪ್ ಗಟ್ಟಿ ಆಗಬೇಕು, ನಮ್ಮ ರಿಲೇಷನ್ಶಿಪ್ ಒಳ್ಳೆ ಬಾಂಡೇಜಲ್ಲಿ ಇರಬೇಕು, ನಮ್ಮ ಇಬ್ಬರು ಟುಗೆದರ್ನೆಸ್ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ಕೊಳ್ತಾನೆ ಈ ಬೇ ಲೀಫ್ನ ಕಂಪ್ಲೀಟಾಗಿ ಬರ್ನ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಇಂಟ್ಯೂಷನ್ಸ್ ಏನೇನಿದೆ, ಅವರು ನೋ ಕಾಂಟ್ಯಾಕ್ಟಲ್ಲಿದ್ದರೆ ನನಗೆ ಕಾಂಟ್ಯಾಕ್ಟಲ್ಲಿ ಬರಬೇಕು, ನನ್ನ ಸಂಪರ್ಕದಲ್ಲಿ ಸಿಗಬೇಕು, ನನಗೆ ಕ್ಲಾರಿಟಿ ಸಿಗಬೇಕು, ಅವ್ರ ಜೊತೆ ನಾನು ಜೊತೆಲಿರಬೇಕು, ಯಾವುದೇ ರೀತಿ ಥರ್ಡ್ ಪಾರ್ಟಿ ಕನೆಕ್ಷನ್ ಇದ್ದರೂ ಆ ಥರ್ಡ್ ಪಾರ್ಟಿ ಕನೆಕ್ಷನ್ ಕಟ್ಟಾಗಿ ವಾಪಸ್ ಬರಲಿ ನನ್ನ ಜೊತೆ. ಮದುವೆ ಆಗಿರೋರಾಗಿರ್ಬೋದು, ನಮ್ಮ ಹಸ್ಬೆಂಡ್ ವೈಫ್ ನಮ್ಮ ಜೊತೆ ಚೆನ್ನಾಗಿರಬೇಕು, ನಮ್ಮದು ಲೈಫ್ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಅಂತಲೂ ನೀವು ಮಾಡ್ಕೋಬೋದು. ಸೊ ಮದುವೆ ಆಗಿರೋರಾಗಿದ್ದರೆ ಸೊ ಶುಗರ್ ಬಾಕ್ಸಲ್ಲಿ ಇನ್ನೊಂದು ರೆಮಿಡಿ, ಇದ್ರ ಜೊತೆಗೆ ಶುಗರ್ ಬಾಕ್ಸಲ್ಲಿ ನಿಮ್ಮಿಬ್ಬರು ಫೋಟೋ ಇದ್ದರೆ ಶುಗರ್ ಬಾಕ್ಸಲ್ಲಿ ಹಾಕಿದ್ರೆ ನಿಮ್ಮ ಸಂಬಂಧ ಇನ್ನೂ ಗಟ್ಟಿ ಆಗುತ್ತೆ, ಸೊ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಈ ಥರ ನೀವು ಮಾಡ್ಕೊಂಡಿದ್ದಲ್ಲಿ, ಈ ಥರ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಲ್ಲಿ, ಸೊ ಈ ಥರ ಕ್ಯಾಂಡಲ್ ಬರ್ನ್ ಮಾಡಿಕೊಂಡಾಗ, ಸೊ ಮಾಡಿದಾಗ ಬೇ ಲೀಫ್ನ, ಸೊ ಇದನ್ನು ಕಂಟಿನ್ಯೂಸ್ ಆಗಿ ಮಾಡೋದು ಅಗತ್ಯ ಇಲ್ಲ, ಒಂದ್ಸತಿ ಮಾಡಿದ್ರೆ ಸಾಕು. ಇದನ್ನು ರಾತ್ರಿ ಹೊತ್ತು ಮಾಡಬೇಕು. ಮೂನಲ್ಲಿ ಮಾಡಿದಾಗ ವಿತಿನ್ 3 weeks ಪಾಸಿಟಿವ್ ವೈಬ್ ಆರ್ ಕ್ಲೂ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.